ಸೂಪರ್ ಸ್ಟಾರ್ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾ ಯುವ ಸಿನಿಮಾ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗ್ತಿದ್ದು ಇವತ್ತಿನ ಫ್ಯಾನ್ ಶೋಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಸೊ ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಬರ್ಡೇ ಟೈಮಲ್ಲೇ ಮಾತಾಡ್ತಾ ಇದ್ರಿ ಮೂರು ವರ್ಡು ಅಂತ. ಸೊ ಈಗ ಗೆಲುವನ್ನು 3 ವರ್ಡ್ಗೂ ತಲುಪುವಂತ ಸಂದರ್ಭ ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ. ಎಷ್ಟು ಖುಷಿ ಇದೆ ಯುವ ಸಿನಿಮಾ, ಅದು ನಿಮ್ಮ ಇಷ್ಟದ ಉಪ್ಪಿ ಸರ್ ನಿರ್ದೇಶನ ಬರ್ತಿರುವಂತ ಸಿನಿಮಾ. ತುಂಬಾ ಖುಷಿ ಆಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಿ ಎಲ್ಲ ಸೆಲೆಬ್ರೇಷನ್ ಹೆಂಗೆ ನಡೀತಾ ಇದೆ ಅಂತ. ಎಲ್ಲ 3 ಅಕ್ಷರದೆಲ್ಲ ಹೇಳಿದಿರಿ. ಇವಾಗ ಏನಂದ್ರೆ ನಾವು ಸಂತೋಷನ ಥಿಯೇಟರ್ 3 ಅಕ್ಷರದಲ್ಲಿದ್ದೀವಿ. ಎಲ್ಲರೂ ಟಿಕೆಟ್ ಅನ್ನ 3 ಅಕ್ಷರ ತಗೊಂಡು ಪ್ರೇಕ್ಷಕನ 3 ಅಕ್ಷರ ಥಿಯೇಟರ್ ಒಳಗಡೆ ಹೋಗಿ ಕತ್ಲವನ್ನು 3 ಅಕ್ಷರದಲ್ಲಿ ಬೆಳಕವನ್ನು 3 ಅಕ್ಷರ ನೋಡಿ ಈಚೆ ಬರ್ಬೇಕಾದ್ರೆ ಪ್ರೇಕ್ಷಕ ತಲೆ ಎತ್ಕೊಂಡು ಗೆಲುವನ್ನು ಇದ್ರಲ್ಲಿ ಬರ್ಬೇಕು. ದಿಸ್ ಈಸ್ ಯು ಐ ವರ್ಲ್ಡ್, ನಮ್ದು ನಿಮ್ದು ವರ್ಲ್ಡ್. ನಾವೆಲ್ಲ ಸೇರಿ ಇವತ್ತು ಖುಷಿಯಾಗಿದ್ದೀವಿ. ಮುಂದೆ ಮಾತಾಡೋಣ. ಫಿಲಮ್ ನೋಡಾದ್ಮೇಲೆ ಬಾಸ್ ಎಂಟ್ರಿ ಹೆಂಗಿರುತ್ತೆ ಅಂತ ತುಂಬಾ ಎಕ್ಸೈಟ್ ಆಗಿದ್ದೀರಿ. ಖಂಡಿತ ನೋಡ್ತೀವಿ. ಉಪೇಂದ್ರ ಅನ್ನೋದ್ 3 ಅಕ್ಷರ, ಅದ್ಭುತ ಅನ್ನೋದ್ 3 ಅಕ್ಷರ, ಇಡೀ ಪ್ರಪಂಚ ಅನ್ನೋದ್ 3 ಅಕ್ಷರ ಯುವ ಸಿನಿಮಾನ ನೋಡುತ್ತೆ. ಎಲ್ಲ ನೋಡಿ ಆಶೀರ್ವದಿಸಿ ಸೆಲೆಬ್ರೇಟ್ ಮಾಡೋಣ. ಲೆಟ್ ಸೆಲೆಬ್ರೇಟ್. ಪ್ರಕಾರ ಈ ಸಿನಿಮಾದಲ್ಲಿ ಏನ್ ಕಂಟೆಂಟ್ ಟಚ್ ಮಾಡಿರ್ಬೋದು ಉಪೇಂದ್ರ ಅವರು ಅಂತ? ಯಾಕಂದ್ರೆ ಪ್ರತಿಯೊಂದು ಗ್ಲಿಮ್ಸ್ ಅಲ್ಲಿ ಬೇರೆ ಬೇರೆ ಕಥೆನೇ ಹೇಳ್ತಾ ಹೋಗ್ತಾರೆ ಸರ್. ಕಂಟೆಂಟ್ ಟಚ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ ಬಾಸು ಟಚ್ ಮಾಡ್ತಾರೆ ಕಂಟೆಂಟೇ ಇಲ್ಲ. ಎಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ರೆ ಎಲ್ಲ ಬರೀ ಒಂದು ಇದಿರುತ್ತೆ ಅದಿರುತ್ತೆ ಅಂತ ಅನ್ಕೊಂಡಿದ್ರು. ದಿಸ್ ಇಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್. ಇನ್ನ ಕೆಲವೊಂದು ಎಷ್ಟೊಂದು ಸರ್ಪ್ರೈಸ್ ಇದೆ. ಮತ್ತೆ ಇನ್ನೊಂದು ಹೇಳೋದಂದ್ರೆ ನಂದು ಕೂಡ ಒಂದು ಸರ್ಪ್ರೈಸ್ ಇದೆ. ಅದನ್ನ ನೀವು ದೊಡ್ಡ ಸ್ಕ್ರೀನ್ ನೋಡಿದ್ರೆ ಅದೊಂದು ಖುಷಿ. ನಾನು ಅದಕ್ಕೆ ಥ್ರಿಲ್ ಆಗಿದ್ದೀನಿ. ನೋಡೋಣ ದೊಡ್ಡ ಸ್ಕ್ರೀನ್ ಫಸ್ಟ್ ಟೈಮ್ ಫಿಲಮ್ ಅಲ್ಲಿ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಪ್ಯಾನ್ ಇಂಡಿಯಾ ಅಂತ ಇದ್ರೆ ಪ್ಯಾನ್ ಇಂಡಿಯಾಗೆ ಮೀರಿದ ಒಂದು ಕಂಟೆಂಟ್ ಈ ಸಿನಿಮಾದಲ್ಲಿ ಇರುತ್ತಾ ಅಂತ. ಯಾಕಂದ್ರೆ ಈಗ ಒಂದಷ್ಟು ಪಿಕ್ಚರ್ ಹೊರಗಡೆ ಹೋಗ್ತಾ ಇದೆ, ಅದರಲ್ಲೂ ಮೀರಿ ಈ ಕಂಟೆಂಟ್ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡುತ್ತಾ ಅಂತ. ಸರ್ ಖಂಡಿತ ಪ್ರತಿಯೊಂದು ಸಿನಿಮಾದಲ್ಲೂ ಕಂಟೆಂಟ್ ಇದ್ದೇ ಇರುತ್ತೆ. ನೀವು ಕರೆಕ್ಟ್ ಆಗಿ ನೋಡಿದಾಗ ಮಾತ್ರನೇ ಆ ಕಂಟೆಂಟ್ ಏನು ಅಂತ ಗೊತ್ತಾಗೋದು. ಖಂಡಿತ ನೋಡಿ, ನಮ್ಮ ಬಾಸ್ ಮಾಡೋ ಪ್ರತಿ ಒಂದು ಸಿನಿಮಾದಲ್ಲೂ ಏನೋ ಒಂದಿರುತ್ತೆ. ಇದು ನಮ್ಮ ಬಾಸ್ ಹೇಳ್ಬಿಟ್ಟಿದ್ದಾರೆ ಮೆಟಾಫರಿಕ್ ಸಿನಿಮಾ ಅಂತ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಒಂದೊಂದು ಸೀನು ಒಂದೊಂದು ಬ್ಯಾಕ್ ಗ್ರೌಂಡ್ ಕೂಡ ಒಂದೊಂದು ಕತೆ ಹೇಳುತ್ತೆ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲಾನು ಗೊತ್ತಾಗುತ್ತೆ. ನೀವೇ ಡಿಕೋಡ್ ಮಾಡ್ತೀರಾ. ನಮ್ಮನ್ನ ನಾವು ನೋಡ್ಕೊಳಕ್ಕೆ ಖಂಡಿತ ರೆಡಿ ಆಗಿರಿ. ಧಿಕ್ಕಾರಕ್ಕಿನ್ನ ನಿಮ್ ಪ್ರಕಾರ ಯುವ ಟೈಟಲ್ ಅರ್ಥ ಏನಿರ್ಬೋದು ಅಂತ? ಸರ್, ಯುವ ಟ್ರೆಂಡ್ ಅರ್ಥ ಏನು ಅಂದ್ರೆ ಈಗ ಬಿಟ್ರೆ ಮಜಾ ಇರಲ್ಲ. ಮುಗಿಸ್ಕೊಂಡ್ ಬಂದ್ ಆಗಾದ್ಮೇಲೆ ಯುವ ಟ್ರೆಂಡ್ ಅರ್ಥನ ಕಂಪ್ಲೀಟ್ ಆಗಿ ಯಾರು ಏನಿಲ್ಲ ನನ್ನ ನಡುವೆ ಎಲ್ಲ ಇದ್ದೇ ಇರುತ್ತೆ. ಯು ಐ ಅಂದ್ರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್. ಮತ್ತೆ ಇನ್ನೊಂದಿದೆ, ಅದನ್ನ ಸಿನಿಮಾ ಮುಗಿಸ್ಕೊಂಡು ಬಂದ ಆದ್ಮೇಲೆ ಹೇಳ್ತೀನಿ. ಅದೊಂದು ಮಜಾ ಇರುತ್ತೆ. ಇಲ್ಲಿವರೆಗೂ ಎಲ್ಲರೂ ಸಿನಿಮಾ ಟೀಮ್ಗೆ, ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ಆಲ್ ದ ಬೆಸ್ಟ್ ಆಡಿಯನ್ಸ್. ಓಕೆನಾ? ನಿಮ್ಮ ರಿಯಾಕ್ಷನ್ ಕಾಯ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ಬೋದು ನಾವು. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದ ಡೈರೆಕ್ಟರ್ ಒಂದು ಪಿಕ್ಚರ್ UI ರಿಲೀಸ್ ಆಗ್ತದೆ. ಪ್ರತಿಯೊಬ್ರು ನೋಡ್ಬೇಕು. ಅವ್ರು ನೋಡೋ ಒಂದೊಂದು ಪಾಯಿಂಟ್ ಅರ್ಥ ಇದೆ. ಅದಕ್ಕೋಸ್ಕರ ನಾನು ಏನ್ ಹೇಳೋದು ಅಂದ್ರೆ UI ಪಿಕ್ಚರ್ ನೋಡ್ಕೊ ಬಂದ್ ಹೇಳ್ತೀನಿ. ಒಂದೊಂದು ಪಾಯಿಂಟ್ ಇರುತ್ತೆ, ಪ್ರತಿಯೊಬ್ರು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಎಕ್ಸೈಟ್ಮೆಂಟ್ ಆಗಿದೀವಿ ಮೂವಿ ನೋಡೋದಕ್ಕೆ. 9 ವರ್ಷದ ನಂತರ ಬರ್ತಾ ಇದಾರೆ ಅಣ್ಣ. ತಿರ್ಗಾ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಡೈರೆಕ್ಷನ್ಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿ ವೆಯ್ಟ್ ಮಾಡ್ತಾ ಇದೀವಿ ಸರ್. ಹೆಂಗಿರುತ್ತೆ ಒಳಗಡೆ ಅಣ್ಣನ ಎಂಟ್ರಿ, ಒಂದೊಂದು ಏನೋ ಒಂದು ಕತೆ ಇಟ್ಟಿರ್ತಾರೆ ಅವ್ರ ಒಳಗಡೆ. ಒಂದೊಂದು ಸೀನ್ಗೂ ಒಂದೊಂದು ಕತೆ ಇರುತ್ತೆ. ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇದೀವಿ ಸರ್ UI ನೋಡೋದಕ್ಕೆ. ಎಲ್ಲರೂ UI ನೋಡಿ, UI ಥಿಯೇಟರ್ಗೆ ಬಂದು ಎಲ್ಲರೂ ನೋಡಿ, ಎಲ್ಲರೂ ಆಶೀರ್ವಾದ ಮಾಡಿ ಹಾರೈಸಿ ಇದನ್ನ ಸಕ್ಸಸ್ ಮಾಡಿ UI ಮೂವಿನ. ಸರ್ 10 ವರ್ಷದ ಮುಂದೆ ಆದ್ಮೇಲೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಎಲ್ಲಾ ಫಿಲಮಲ್ಲೂ ಒಂದೊಂದು ಮೆಸೇಜ್ ಇರುತ್ತೆ. ಫ್ಯಾಮಿಲಿ ಸಮೇತ ಬಂದು ನೋಡಿ, ಮುಂದೆ ಸಮಾಜಕ್ಕೆ ಆಗೋದು ಅದೆಲ್ಲ ಒಳ್ಳೆ ಮೆಸೇಜ್ ಇರುತ್ತೆ. ಕಂಟೆಂಟ್ ಇಟ್ಕೊಂಡು ಮಾಡಿರ್ತಾರೆ. ಚೆನ್ನಾಗಿ ನೋಡಿ, ಎಲ್ಲ ಎಂಜಾಯ್ ಮಾಡಿ. ಫ್ಯಾಮಿಲಿ ಸಮೇತ ಬಂದು ನೋಡಿ ಎಂಜಾಯ್ ಮಾಡಿ. ಉಪೇಂದ್ರ ಹೆಸರು ಟಾಪ್ 10 ಡೈರೆಕ್ಟರ್ ಅಂತ ಇದ್ದಾರೆ. ಟಾಪ್ 10 ಅಲ್ಲ, ಅದು ಉಲ್ಟಾ ಮಾರ್ಗಲ್ಲಿ 0-1 ಡೈರೆಕ್ಟ್ ಮಾಡಿದ್ದಾರೆ. ನೋಡಿಲ್ಲ, ಇದಿಷ್ಟು ಅಭಿಮಾನಿಗಳ ಮಾತು. ಈಗಷ್ಟೇ ಸಂತೋಷ್ ಥಿಯೇಟರ್ನಲ್ಲಿ ಒಂದು ಸಂಭ್ರಮ ಮನೆ ಮಾಡಿದ್ದು. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದ್ದು. ಸೊ ನಂತರದಲ್ಲೇ ಸಿನಿಮಾದ ರಿಪೋರ್ಟ್ ಹೇಗಿರುತ್ತೆ, ಜನ ಏನು ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ಕನ್ನಡ.